ಶಿವರಾತ್ರಿ ಹಬ್ಬ ಹತ್ರ ಬಂತು, ಹೂವುಗಳ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಹೋದ ವಾರ ಎಷ್ಟಿತ್ತು, ಈ ವಾರ ಎಷ್ಟಾಗಿದೆ ರೇಟ್ಗಳು, ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? ಹೋದ ವಾರಕ್ಕೆ ಈ ವಾರಕ್ಕೆ ರೇಟ್ಗಳು 100-200 ಎಷ್ಟಾಗಿದೆ. ವ್ಯಾಪಾರ ಕಡಿಮೆ ಇದೆ, ಏನು ವ್ಯಾಪಾರ ಅಷ್ಟು ಏನಿಲ್ಲ. ವ್ಯಾಪಾರದವರು ಯಾರು ಬರ್ತಾ ಇಲ್ಲ. ವ್ಯಾಪಾರ ಮಾರ್ಕೆಟ್ಗೆ ಬರೋದೇ ಇಲ್ಲ, ಗಿರಾಕಿ ಎಲ್ಲ ಆಚೆ ಮಾರ್ಕೆಟ್ ಐತಿಂದ ಆಚೆ ವಾರ ತಗೊಂಡು ಹೋಗ್ಬಿಡ್ತಾರೆ. ಹಣ್ಣುಗಳು ಜಾಸ್ತಿ, ಹೂವುಗಳು ಜಾಸ್ತಿ ರೇಟ್ ಅಲ್ಲಿ ಹೋಗ್ತಾ ಇದೆ. ಹೂಗಳು ಅದೇ ಹೇಳ್ತಾ ಇಲ್ವಾ, ಹೂವು ಒಂದೊಂದು ಹೂದಲ್ಲಿ 10 ವೆರೈಟಿ ಹೂವು ಇದೆ. ಅದರಲ್ಲಿ ಒಂದೊಂದು ಹೂವು ಲೆಕ್ಕಾಚಾರ ಒಂದು ಕೆಜಿ ಮೇಲೆ 100-200 ರೂಪಾಯಿ ಜಾಸ್ತಿ ಆಗಿದೆ ಎಲ್ಲ ಹೂದಲ್ಲಿ. ಅದೇ ಹೋದ ಟ್ಯಾಲಿ ಮಾಡಿದ್ರೆ ಹೋದ ವಾರಕ್ಕೆ ಈ ವಾರಕ್ಕೆ ಜಾಸ್ತಿನೇ ಆಗಿರೋದು ಹೂವು ರೇಟ್. ಅದೇ 1 ಕೆಜಿ ಮೇಲೆ 100 ರೂಪಾಯಿ 50 ರೂಪಾಯಿ, ಒಂದೊಂದು ಹೂದಲ್ಲಿ ವೆರೈಟಿ ಮೇಲೆ 100 ರೂಪಾಯಿ 50 ರೂಪಾಯಿ 150 ರೂಪಾಯಿ ಎಷ್ಟ ಜಾಸ್ತಿ ಆಗಿರೋದು ಹೂವು. ಬಿಡಿ ಹೂವು ಜಾಸ್ತಿ ಇದ್ದಂಗ ನಾವು ಕಟ್ಟಿರೋದು ಹಾರಗಳು ಜಾಸ್ತಿ ರೇಟ್ ಆಗುತ್ತೆ. ನಾವು ಬಿಡಿವ ತಗೊಂಡೆ ಹಾರ ಕಟ್ಟೋದು. ಬಿಡಿವ ರೇಟ್ ಜಾಸ್ತಿ ಆದ್ರೆ ಹಾರಗಳು ಅದೇ ತರ ರೇಟ್ ಜಾಸ್ತಿ ಆಗುತ್ತೆ. ಏನ್ ತಗೊಳಕ್ ನಿಂದೆ ಮುಂದೆ ನೋಡ್ತಾರ, ಅಷ್ಟೊಂದು ಬೆಲೆ ಕೊಟ್ಟು ತಗೊಳಕ್ಕೆ ಕಷ್ಟ ಇದೆ. ನಾವೇ ನಮ್ ಮನೆಗೆ ತಗೋಬೇಕಂದ್ರೆ ಎಷ್ಟು ನಾವು ಯೋಚನೆ ಮಾಡ್ತೀವಿ, ಅದೇ ತರ ಅವರು ಯೋಚನೆ ಮಾಡ್ತಾರೆ. ತಗೊಳಕ್ಕೆ ಕಷ್ಟ ಇರುತ್ತೆ ಅವ್ರ ಆ ತರ ಆಗಿರೋದು. ಹೌದು ಸರ್, ಇವಾಗ ಹಬ್ಬ ಇರೋದ್ರಿಂದ ಸ್ವಲ್ಪ ಎಲ್ಲ ಬೆಲೆ ಜಾಸ್ತಿ ಆಗಿದೆ ಸರ್. ಆಮೇಲೆ ಚಳಿ ಇದೆಯಲ್ಲ ಸರ್, ಸ್ವಲ್ಪ ಹೂವು ಕಮ್ಮಿ ಬರ್ತದೆ ಪ್ರೊಡಕ್ಷನ್ನು, ಹಾಗಾಗಿ ಸ್ವಲ್ಪ ಬೆಲೆ ಎಲ್ಲ ಜಾಸ್ತಿ ಇದೆ. ಮತ್ತು ಹಬ್ಬ ಅಂದಮೇಲೆ ಜಾಸ್ತಿ ಆಗೇ ಆಗುತ್ತೆ, ಆದ್ದರಿಂದ ಜನ ತಗೊಳ್ಳೇಬೇಕು, ಹಬ್ಬ ಮಾಡಲೇಬೇಕು, ಹಂಗಾಗಿದೆ ಸರ್. ಸರ್ ಎಲ್ಲ ಥರ ಹೂವನೂ ಓಡುತ್ತೆ ಸರ್. ಈಗ ತೋಮಲೆಗಳು ಓಡುತ್ತೆ, ರೋಜಾರ ತೊಗೊತಾರೆ, ಮಲ್ಲಿಗೆನೂ ಹೋಗುತ್ತೆ, ಮತ್ತು ಸುಗಂಧರಾಜಾರ ಹೋಗುತ್ತೆ, ಎಲ್ಲ ಥರದ್ದು ವ್ಯಾಪಾರ ಆಗುತ್ತೆ ಸರ್. ಸರ್ ಒಂದು 50% 60% ಜಾಸ್ತಿ ಆಗಿದೆ ಸರ್, ಇವಾಗ ಆಗಿದೆ ಸರ್. ಕಸ್ಟಮರ್ಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕೆಂದರೆ ಹಬ್ಬ ಅಲ್ವಾ, ಬೆಲೆಗಳೆಲ್ಲ ಏನಪ್ಪ ಹೋದ ವಾರ ಬಂದಿದ್ದ ಕಮ್ಮಿ ಇತ್ತು, ಈ ವಾರ ಎಲ್ಲ ಇಷ್ಟೊಂದು ಹೇಳ್ತೀರಾ ಅಂತ ಹೇಳ್ತಾರೆ. ಆದರೆ ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಾವೇನು ಬೇಕು ಅಂತ ಏನು ಜಾಸ್ತಿ ಹೇಳಲ್ಲ, ಬಟ್ ಬೆಲೆ ಇರೋದ್ರಿಂದ ನಾವು ಅದೇ ತಕ್ಕಂಗೆ ಮಾಡಬೇಕು. ಅವರು ತಗೊಂಡು ಹೋಗ್ಲೇಬೇಕಾಗುತ್ತೆ, ವ್ಯಾಪಾರ ಮಾಡಲೇಬೇಕಾಗುತ್ತೆ ಸರ್. ಹೋದ ವಾರಕ್ಕಿಂತ ಜಾಸ್ತಿ ಆಗಿದೆ. ಸೊ ಕಸ್ಟಮರ್ ಆಗಿ ಎಷ್ಟು ಕಷ್ಟ ಆಗುತ್ತೆ 40-50% ಜಾಸ್ತಿ ಆದಾಗ ಅಂತ? ಹೌದು, ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಈಗಿನ ಹಬ್ಬ ಮಾಡ್ಬೇಕು ಅಂದ್ರೆ ತುಂಬಾನೇ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ. ಏಕದಮ್ ಅವರು ಹೂವಿನ ರೇಟು ಎಲ್ಲ ರೇಟು ಹೆಚ್ಚಿಗೆ ಮಾಡಿದಾಗ ತುಂಬಾನೇ ಕಷ್ಟ ಆಗತ್ತೆ ಒಂದು ಹಬ್ಬ ಮಾಡೋದು. ಹಾಗಂದ್ರೆ ಎಲ್ಲ ಈಸಿಯಾಗಿ ಒಂದ್ ಸ್ವಲ್ಪ ಕಮ್ಮಿ ರೇಟ್ಗೆ ಒಂದು ಹಬ್ಬ ಅನ್ನೋದು ಮಾಡ್ಬೋದಾಗಿತ್ತು. ಬಟ್ ಈಗ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಒಂದ್ ದಿಂಡೆ ಏನಿಲ್ಲ ಅಂದ್ರೂ 150 ಆ ಥರ ಹೇಳ್ತಿದ್ದಾರೆ. ಬಟ್ 150 ಕೊಟ್ಬಿಟ್ಟು ತಗೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಬಜೆಟ್ ಮಾಡ್ಲೇಬೇಕಲ್ಲ, ಹೆಂಗಾದ್ರೂ ಮಾಡ್ಲೇಬೇಕು, ಬ್ಯಾಲೆನ್ಸ್ ಮಾಡ್ಲೇಬೇಕು, ತಗೊಂಡು ಹೋಗ್ಲೇಬೇಕು. ಎಷ್ಟಾಗುತ್ತೋ ಅಷ್ಟು ತಗೊಂಡು ಹೋಗ್ಲೇಬೇಕು ನಾವು. ತುಂಬಾನೇ ಡಿಫ್ರೆಂಟ್ ಇದೆ. ಆಗಂದ್ರೆ ಒಂದು 30ಗೆಲ್ಲ ನಮ್ಗೆ ಒಂದ್ ದಿಂಡ್ ಸಿಗೋದು, ಈಗ 150 ಆ ತರ. ಆಮೇಲೆ ಮಾರು ಅಷ್ಟೇ ತುಂಬಾ ರೇಟ್ ಆಗಿದೆ, ಒಂದು ಮಾರು ತಗೊಳಕ್ಕೂ. ಆಗಿಂಗು ಈಗಿಂಗು ಅಂದ್ರೆ 100% ಜಾಸ್ತಿ ಆಗ್ಬಿಟ್ಟಿದೆ. ಹಣ್ಣು ಎಲ್ಲ ಪ್ರತಿಯೊಂದು ಹಣ್ಣಾಗ್ಲಿ ಹೂವಾಗ್ಲಿ ಎಲ್ಲಾನು ಪ್ರತಿಯೊಂದು ರೇಟ್ ತುಂಬಾನೇ ಆಗಿದೆ. ರೇಟ್ ಹಬ್ಬ ಸ್ವಲ್ಪ ಜಾಸ್ತಿ ಇದೆ, ಅಷ್ಟೇನು ಜಾಸ್ತಿ ಆಗಿಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತೆ ಹಣ್ಣು ಜಾಸ್ತಿ ಇದೆ, 120 ಇತ್ತು 200 ಆಗಿದೆ. ಏನ್ ಮಾಡೋದು, ಹಂಗೆ ಮಾಡ್ಬೇಕು, ಅಡ್ಜಸ್ಟ್ ಮಾಡ್ಬೇಕು. ಹಬ್ಬಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ, ಫ್ಲವರ್ಸ್ಗೆ ಹೂವು ಮನೆಗೆ ಹಬ್ಬ ಇದೆ. ರೋಸು, ಸಾಮಂತು, ಗನ್ನೇರು ಎಲ್ಲ 200 ಮೇಲೆ ಆಯ್ತು. ರಿಟೇಲ್ ಪರವಾಗಿಲ್ಲ, ಸ್ವಲ್ಪ ರೇಟ್ ಜಾಸ್ತಿ ಇದೆ, ಹಬ್ಬ ಇದೆ ಅದಕ್ಕೆ. ಎಲ್ಲ ಹೂವು ಜಾಸ್ತಿ ಇದೆ ಇವಾಗ. ರೋಸ್ ಪರವಾಗಿಲ್ಲ, ಮಿಕ್ಕಿದ ಎಲ್ಲ ಜಾಸ್ತಿ ಇದೆ, ಸಾಮಂತಿಗೆ ಎಲ್ಲ ಜಾಸ್ತಿ ಇದೆ. ಹೌದು, ಆಯ್ತು 1000 ರೂಪಾಯಿ ಆಯ್ತು. ಹೌದು, ನಾನು 1 ಅವರ್ ಆಯ್ತು. ನಾನು ಒಂದು 600-700 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ ಮೇಲೆ ಇನ್ನೂ ತಗೋಬೇಕು. 1000 ರೂಪಾಯಿ ಆಗೋಯ್ತು. ಹೌದು, ಕಾಸ್ಟ್ಲಿ ಇದೆ ಸರ್, ಏನ್ ಮಾಡಕ್ಕಾಗುತ್ತೆ, ಎಷ್ಟಿದ್ರು ತಗೊಳ್ಳಬೇಕಲ್ವಾ. ಏನೇನ್ ತಗೊಂಡ್ರಿ? ನಾವು ಹೂವು ಮತ್ತೆ ಇದಷ್ಟೇ ಇನ್ನೇನು ತಗೊಂಡಿಲ್ಲ, ಇನ್ನು ತಗೋಬೇಕು. ರೈಟ್ ಹೂವು ರೋಸು 1600 ರೂಪಾಯಿ ಇದೆ, ಮಲ್ಲಿಗೆ ಹೂವು, ಸಾಮಂತಿಗೆ ಎಲ್ಲ 200 ರೂಪಾಯಿ ಇದೆ. ಏನು ಮಾಡಕ್ಕಾಗಲ್ಲ, ತಗೊಳ್ಳೇಬೇಕಲ್ವಾ, ಎಷ್ಟಿದ್ರು ತಗೊಳ್ಳೇಬೇಕಾಗುತ್ತೆ. ನಾವು ಕುಂಬಳಗುಡಿಯಿಂದ ಸರ್.
ಶಾಪಿಂಗ್ ಎಲ್ಲ ಆಗ್ಲೇ ಇಲ್ಲೇನೆ 1,000 ಆಗೋಯ್ತು ಸರ್. ಎಷ್ಟು ಆಗ್ಬೋದು ಅನ್ಕೊಂಡಿದ್ದೀರಿ? ನಾವು ಒಂದು 500 ಆಗುತ್ತೆ ಅನ್ಕೊ ಬಂದ್ವಿ. ಜಾಸ್ತಿನೇ ಆಗೋಯ್ತು, ನಮ್ಮ ಬಜೆಟ್ಗಿಂತ ಇನ್ನೂ ಜಾಸ್ತಿನೇ ಆಗಿದೆ ಸರ್. ಸದ್ಯ ಇನ್ನೂ ಇಷ್ಟೇ ತಗೊಂಡಿರೋದು, ಮುಂದೆ ಎಲ್ಲ ಹಣ್ಣುಗಳೆಲ್ಲ ತಗೊಂಡಿರ್ಬೇಕು ಅಷ್ಟೇನೆ. ನಾವೆಲ್ಲ ಕೆಜಿ 100 ರೂಪಾಯಿ ಇರುತ್ತೆ ಅಂತ ಬಂದ್ರೆ ಇಲ್ಲೆಲ್ಲ ಹೂವುಗಳೆಲ್ಲ 150, 200, 180 ಹಿಂಗಿರುತ್ತೆ. ಇಲ್ಲೇ ಹಿಂಗಾದ್ರೆ ಬೇರೆ ಕಡೆ ಎಲ್ಲ ಯಾವ ರೀತಿ ಇರ್ಬೋದು ರೇಟ್? ಬೇರೆ ಇಲ್ಲೂ 1 to ಡಬಲ್ ಇರುತ್ತೆ. ಇಲ್ಲಿ 100 ರೂಪಾಯಿ ಕೆಜಿ ಆದ್ರೆ ಅಲ್ಲಿ 200 ರೂಪಾಯಿ ಕೆಜಿ ಮಾರ್ತಾ ಇರ್ತಾರೆ. ಅಷ್ಟೇ ಅಲ್ವಾ? ಹಿಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಬಜೆಟ್ ಅಲ್ವಾ? ಜೋರಾಗಿ ಮಾಡಿದ್ದೀರಾ ಶಾಪಿಂಗ್? ಏನೇನು ತಗೊಂಡ್ರಿ? ಹೊಸ ಹೂವು, ರೋಜಾ, ಮಲ್ಲಿಗೆ, ಕನಕಾಂಬ್ರ ಎಲ್ಲ ಮನೆಯಲ್ಲ 100 ರೂಪಾಯಿ ಇತ್ತು, ಇವಾಗ 200 ರೂಪಾಯಿ ಎಲ್ಲ ಇದೆ ರೈಟ್. ಅಷ್ಟೇ ಅಲ್ವಾ? ಹೌದೌದು, ಹೆಂಗ್ ಅಷ್ಟೇ. ಬ್ಯಾಲೆನ್ಸ್ ಮಾಡ್ತೀರಾ? ಕಾಸು ಇಲ್ದಂಗೆ ಇವತ್ತು ಜಾಸ್ತಿ ಮಾಡ್ಬಿಟ್ರೆ ಹೌದೌದು. ಏನ್ ಹೇಳ್ತೀರಾ? ಹಬ್ಬ ಟೈಮ್ ಎಲ್ಲ ಏನ್ ಮಾಡ್ತೀವಿ ಮಾಡಿ ಟೋಟಲ್ ಆಗಿ ಎಲ್ಲ ಖರ್ಚುಗಳು ಎಲ್ಲ ಒಂದು 600 ರೂಪಾಯಿ ಸರ್. ಹೌದಾ? ಓಕೆ. ಈ ಬೇರೆ ಟೈಮ್ ಒಂದು 200-300 ರೂಪಾಯಿ ಆಗೋದು. ಹೌದು. ಅಷ್ಟ ಇದೆ ಬಿಡಿ. ಆಯ್ತು. ಇವತ್ತು ಪರವಾಗಿಲ್ಲ, ಏನು ವ್ಯಾಪಾರ ಎಲ್ಲ ಸ್ವಲ್ಪ ಹಣ್ಣು ಜಾಸ್ತಿ ಇದೆ ಅಂತ. ಹೌದು. ಹೂವು 200 ರೂಪಾಯಿ ಆಗೈತೆ, ಸೇವಂತಿ ಗ್ಯಾನರಿ 400 ರೂಪಾಯಿ, 500 ರೂಪಾಯಿ ಇದೆ. ರೋಜ್ ಎಲ್ಲ ಯಾವ್ದು ಅನ್ಕೊಂಡ್ಬಂದಿದ್ದೀವಿ ಮೊದಲು? ನಾವು ಒಂದು 5,000 10,000 ಒಳಗಡೆ ಅನ್ಕೊಂಡಿದ್ವಿ. ಈಗ ಎಷ್ಟಾಗಿದೆ? ಒಂದು 12,000 ರೂಪಾಯಿ ಆಗಿದೆ. 12,000 ಆಗಿದೆ. ಏನು ಈ ಥರ ಹಬ್ಬಕ್ಕೆ ಕೈಗೆ ಜಾಸ್ತಿ ಮಾಡಿ? ಹೌದು, ನಾವು ಅನ್ಕೊಂಡಿದ್ದು ಬೆಲೆಗಿಂತ ಸ್ವಲ್ಪ ಜಾಸ್ತಿ ಇದೆ. ಎಲ್ಲಿಂದ ಬಂದಿದ್ದೀವಿ? ನಾವು ಆರ್ ಟಿ ನಗರ. ಏನೇನೆಲ್ಲ ತಗೊಂಡಿದ್ದೀವಿ? ಸೇವಂತಿ, ಮಲ್ಲಿಗೆ, ಗೆನರಿ, ಕಾಟ ಮತ್ತೆ ವೈಟ್ ಸೇವಂತಿ ಎಲ್ಲ ಬೇಕಾಗಿರೋ ಐಟಮ್ಸ್ ತಗೊಂಡಿದ್ವಿ. ಬಿಲ್ಪತ್ರೆ ತಗೋಬೇಕು, 100 ರೂಪಾಯಿ ಹೇಳ್ತಿದ್ದಾರೆ.